ಗುಡ್ ಮಾರ್ನಿಂಗ್ ಡಿಯರ್ ಲೀಡರ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮೊಹಮ್ಮದ್ ಇಸ್ಮಾಯಿಲ್ ಅಂಥೇಳಿ, ಗುಲ್ಬರ್ಗ ಡಿಸ್ಟಿಕ್, ಚಿತ್ತಾಪುರ ತಾಲೂಕು, ಶಾಬಾದಲ್ಲಿ ಇದ್ದೀವಿ ನಾವು ಇವತ್ತು. ಇಲ್ಲಿ ತೊಗರಿ ಬೆಳೆಗೆ ನಮ್ಮ ವೆಸ್ಟೀಸ್ ಕಂಪ್ನಿಯದು ಎಣ್ಣೆ ಬಳಕೆ ಮಾಡಿದ್ದಾರೆ. ಇಲ್ಲಿ ಬಂದಿರೋಂಥ ಒಂದು ರಿಸಲ್ಟನ್ನು ಇವತ್ತು ರೈತರ ಬಾಯಿಯಿಂದ ಯಾವ ಥರ ಬಂದಿದೆ ಅಂತ ಒಂದು ಸಲ ಕೇಳೋಣ. ಸರ್ ನಮಸ್ಕಾರ ರೀ. ನಮಸ್ಕಾರ ರೀ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಮೊಹಮ್ಮದ್ ಮಶಾಕ್ ಅದ ರೀ ಸರ್. ಸಾಬ್ ಯಾವ ನಿಮ್ಮದು? ಓಲ್ಡ್ ಶಾಬಾದ್ ಅದ ನೋಡ್ರಿ, ಓಲ್ಡ್ ಹಳ್ಳಿ ಶಾಬಾದೇನು ರೀ? ಈಗ ನಮ್ದು ಎಣ್ಣೆ ಹೊಡೆದಿರೋದು ವೆಸ್ಟಿ ಕಂಪ್ನಿದು. ಅದು ನಿಮ್ಮ ಎಣ್ಣೆ ಹೊಡೆದ್ರಿಂದ ನಮ್ಗೆ ಉಪಯೋಗ ಆಗ್ಯದ್ರಿ, ಚಲೋ ಆಗ್ಯದ್ರಿ ಕಾಯಿ. ಹಾಂ ರೀ. ಶಿಸ್ತಾಗ್ಯದ್ರಿ. ನಾವು ಅಚಾನಕ್ ನೀವು ನಡು ಬಂದಿರಿ, ನಾವು ಒಂದೇ ಸಾರಿ ಎಣ್ಣೆ ಹೊಡೆದಪ್ಲೆ ಆಯ್ತು, ನಮ್ಮ ಹೂವು ಅಲತ್ತಿತ್ತು ನೋಡ್ಬೇಕಂತ ಹೊಡೆದೇವು. ಮುಂದಿನ ಸಾರಿ ನಿಮ್ಗೆ ಪೂರಾ ಬೆಳಿಗ್ಗೆ ಲಿಂದ ಬೀಜಲಿಂದ ನಿಮ್ಮ ಬಳಿ ಎಣ್ಣೆ ತೊಗೊಂಡು ನಾವು ವಾಪಸ್ದೇವ್ರಿ ಇದು ಹೊಲಕ್ಕೆ. ಓಕೆ. ಈ ಸರ್ ನಮ್ದು ಎಣ್ಣೆ ಯಾವ ಥರ ಕೆಲಸ ಮಾಡುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಹಾಂ, ಅನಿಸಾಗ್ಯದ. ಈಗ ಅನುಭವ ಆಗ್ಯದ್ರಿ. ಹಮೇಶಾ ನಿಮ್ಮ ಬಳಿ ಎಣ್ಣೆ ತೊಗೋತೀವಿ ನಾವು. ಕಾಯಿ ಯಾವ ಥರ ಇದೆ ಸರ್ ನಿಮ್ಮ ಗಿಡಕ್ಕೆ? ಗಿಡಕ್ಕೆ ಕಾಯಿ ನೋಡ್ರಿ ನಮ್ಮನ್ನ ಚಲೋ ಹಿಡ್ದದ. ಇದು ಜರ ಮಳೆ ಮೊನ್ನೆ ಬಂದು ಜರ ಬರ್ಚಪಲೆ ಆಗ್ಯದ. ಸಂತೋಷ. ಇದು ಕಾಯಿ 4-5 ದಾಣಿದ ಕಾಯಿ ಆಗ್ಯದ ನೋಡ್ರಿ. ಇದ್ರ ಸೊಟ್ಟಿಕಾಯಿ ಸರ್? ಅದ್ರಾಗ ಸೊತ್ತಿಕಾಯಿ ಏನಿಲ್ರಿ, ಮಂಜ್ಲಿಂದ ಇಂಥವು ಚಟ್ಟಿ ಜರ ಹೋಗ್ಯಾವ್ರಿ. ಆ ಎಣ್ಣೆ ಕಡೆ ತಪ್ಪಿಲ್ಲ, ಮಳೆ ಕಡೆ ಬಂದದ, ಮಂಜು ಬಿದ್ದು ಇದಾಗ್ಯದ. ನಮ್ಗೇನು ಆಗಿಲ್ಲ, ಫಲ ಸರಿಯಾಗಿ ಅವದು. ಓಕೆ. ಇವಾಗ ಇದರಲ್ಲಿ ಕಾಯಿ ಮಾತ್ರ ಸೊಟ್ಟಿಕಾಯಿ ಇಲ್ಲವಲ್ಲ? ಸೊಟ್ಟಿಗಿಲ್ಲ. ನೋಡಿ ಸ್ನೇಹಿತರೆ ಯಾವ ಥರ ಇದೆ ಅಂತ. ಇವತ್ತು ಇಲ್ಲಿ ತುಂಬ ಅದ್ಭುತವಾದ ರಿಸಲ್ಟ್ ಬಂದಿದೆ ಇವತ್ತು. ಯಾಕೆಂದರೆ ಅವ್ರು ಸಿಕ್ಕಿದ್ರು ನಮಗೆ ಯಾವಾಗ ಬಂದರೆ ನಡ್ಬಾರ್ ಸಿಕ್ಕಿದ್ರು. ಫಸ್ಟ್ ನಮ್ಗೆ ಸಿಕ್ಕಿಲ್ಲ. ಇದು ಹೊಡೆದಿದ್ದಪ್ಪ, ಅದು ಅಗ್ರಿ ಮಾಸು ಪೊರಟೇಕು 82. ನೋಡಿ ಸ್ನೇಹಿತರೆ, ಇದು ಒಂದು ಕಾಯಿ ಕೂಡ ನಿಮಗೆ ಸೊಟ್ಟ ಕಾಯಿ ಕಾಣೋದಿಲ್ಲ, ಅಂದರೆ ಒಳಗಡೆ ಬೀಜ ಇಲ್ಲ ಅಂತಿಲ್ಲ. ಪ್ರೊಟೆಕ್ ಮಾಸ್ 82 ಜಸ್ಟ್ ಒಂದು ಸಲ ಸ್ಪ್ರೇ ಮಾಡಬಹುದು ಕೊಟ್ಟಿದ್ದೆ ಅವರಿಗೆ. ನೋಡಿ ಯಾವ ಥರ ಇದೆ ಅಂತ ರಿಸಲ್ಟ್ ಅನ್ನೋದು. ಒಣ ಬೇಸಿದೆ ಮತ್ತು ಇದು ನೀರಾವರಿ ಇಲ್ಲ. ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ನೋಡಿ ಇಲ್ಲಿ ಇದು ಹೊಲ ಎಲ್ಲಿದೆ ಅಂದರೆ ಗುಲ್ಬರ್ಗದಿಂದ ಶಾಬಾದ್ ಹೋಗ್ತಾ ಇದ್ದಲ್ಲ ನಾವು, ಇಲ್ಲಿ ಹಳ್ಳಿ ಶಾಬಾದ್ ಮೇಲೆ ಇಲ್ಲಿದೆ ನೋಡಿ ಹೊಲ, ರೋಡಿಗೆ ಇದೆ. ಯಾರಿಗಾದ್ರೂ ಬಾಕಿ ಬಂದು ಕೇಸ್ ನೋಡ್ಬೇಕನ್ಸಿದ್ರು ಕೂಡ ಇಲ್ಲಿ ಬಂದು ಕೇಸ್ ನೋಡ್ಬೋದು. ನೋಡಿ ಸ್ನೇಹಿತರೆ ಹೆಂಗಿದೆ ಅಂತ. ಜಸ್ಟ್ ಇದಕ್ಕೆ ಮಾಸು ಮತ್ತು 82 ಪ್ರೊಟೆಕ್ಟ್ ಸ್ಪ್ರೇ ಮಾಡಬಾರ್ದು ಕೊಟ್ಟಿದ್ದೆವು. ಇವ್ರು ರೈತರು ಏನಂತ ಇದ್ದಾರೆ ಅಂದರೆ, ನೆಕ್ಸ್ಟ್ ಮುಂದಿನ ವರ್ಷ ಬರೋ ವರ್ಷ ಫಸ್ಟ್ನಿಂದ ನಿಮ್ಮದು ಪೂರ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಆ ಥರ ಅವ್ರಿಗೆ ಅನಿಸ್ಬಿಟ್ಟಿದೆ ಅಂತ ತಿಳ್ಕೊಳ್ರಿ. ಮಳೆ ಬಂದಿಲ್ಲಪ್ಪ ಅಂದ್ರೂ ಕೂಡ ಎಣ್ಣೆ ನಮ್ಮದು ಕೆಲಸ ಮಾಡುತ್ತೆ ಅನ್ನೋದು ನನಗೆ ತುಂಬ ಇದ್ರ ಬಗ್ಗೆ ಯಕೀನಾಗಿಬಿಟ್ಟಿದೆ. ರೈತರು ಪ್ರತಿಯೊಬ್ಬರು ಇದರಲ್ಲಿ ಡೌಟ್ ಮಾಡ್ತಾಯಿದ್ರು. ಅಂದರೆ ಮಳೆನೇ ಇಲ್ಲ, ಎಣ್ಣೆ ಹೊಡೆದು ಏನು ಮಾಡಮಂತಿದ್ರು. ಇಲ್ಲಿ ನೋಡಿ ಸ್ನೇಹಿತರೆ, ಕಾಲಿ ಕಾಯ್ದು ನೋಡಿ ನಿಮ್ಗೆ. ನೋಡಿ ಯಾವ ಥರ ಕಾಯಿದೆ ಅಂತ. ಪೂರ್ತಿ ಇದು 4 ಎಕರೆ ಹೊಲ ಇದೆ. ಇನ್ನು ಇದಕ್ಕೆ ಹೂವು ಕೂಡ ಇದೆ, ಚಟ್ಟಿ ಕೂಡ ಇದೆ ಇನ್ನು ಇದಕ್ಕೆ. ಇಲ್ಲಿ ನೋಡಿ ಕಾಯಿ ಸೈಜ್ ನೋಡಿ ಯಾವ ಥರ ಇದೆ ಅಂತ. 1 2 3 4 ಅಂದರೆ ಒಂದು ಕಾಯಿಗೆ 4 ಬೀಜ ಆಗುತ್ತೆ ಅಂತ ಅರ್ಥ. ಅದ್ರ ಒಂದು ಸಲ ಇದಕ್ಕೆ ಏನಾದರೂ ನಮ್ಮದು ಗ್ರಾನಲ್ಸ್ ಕೊಟ್ಟಿದ್ಬಿಟ್ರೆ ಅಂತ ತಿಳ್ಕೊಳ್ಳಿ, ಅದು ಬೇರೆನೇ ಬರುತ್ತೆ. ಮತ್ತೆ ಜಸ್ಟ್ 82 ಮಾಸ್ ಇಮಿಗೆ ಮತ್ತೆ ಸ್ಪ್ರೇ ಮಾಡೋಕ್ಕೋಸ್ಕರ ಕೊಟ್ಟಿದ್ದೆ ಅಂತ ತಿಳ್ಕೊಳ್ರಿ. ಅದ್ರ ಮೇಲೆ ಬಂದಿರೋಂಥ ಈ ಥರ ರಿಸಲ್ಟು. ಪ್ರತಿಯೊಬ್ಬರು ಕೂಡ ವೆಸ್ಟೀಸ್ ಆದಷ್ಟು ಬೇಗ ಬಳಕೆ ಮಾಡಿ ಲಾಭನ ಪಡ್ಕೊಳ್ಳಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.